Hi, hello guys. Welcome to my YouTube channel, that is Ashrit in Action YouTube channel. ಸೆಪ್ಟೆಂಬರ್ 30, 2022ಕ್ಕೆ ಒಂದು ಲೆಜೆಂಡ್ ಸಿನಿಮಾ ರಿಲೀಸ್ ಆಗುತ್ತೆ ಕನ್ನಡದಲ್ಲಿ. ಅದು ಯಾವುದು ಅಂದರೆ ಕಾಂತಾರ, ಒಂದು ದಂತಕಥೆ. ಹೆಸರಿಗೆ ತಕ್ಕಂಗೆ ಅದು ದಂತಕಥೆನೇ ಆಗಿರುತ್ತೆ. ವಿಶ್ವದಾದ್ಯಂತ ಹೆಸರು ಮಾಡುತ್ತೆ. ಆ ಮೂವಿ ಮಾಡಿರೋ ಕಲೆಕ್ಷನ್ ಆಗಿರ್ಬೋದು, ಅದಕ್ಕೆ ಬಂದಿರೋ ರಿವ್ಯೂಸ್ ಆಗಿರ್ಬೋದು, ಬಾಕ್ಸ್ ಆಫೀಸಲ್ಲಿ ಅದು ಸೌಂಡ್ ಮಾಡಿದ್ದಾಗಿರ್ಬೋದು, ಎಲ್ಲನೂ ನೆಕ್ಸ್ಟ್ ಲೆವೆಲ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಎಲ್ಲ ಭಾಷೆ ಆರ್ಟಿಸ್ಟ್ಗಳು, ಆಡಿಯನ್ಸ್ ಎಲ್ಲ ಕನ್ನಡದ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ತು KGF ಜೊತೆ ಇದು ಒಂದು ಸಿನಿಮಾ ಅಲ್ವಾ. ಸೊ ಇವತ್ತು ಆ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟಂಗೆ ಇನ್ನೊಂದು ಅಪ್ಡೇಟ್ ಇದೆ. ಏನಂದರೆ ಕಾಂತಾರ ಚಾಪ್ಟರ್ 1 ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಸೊ ಕಾಂತಾರ ಟ್ರೇಲರ್ ಈಸ್ ಅ ಮಚ್ ಅವೈಟೆಡ್ ಒನ್. ಇಟ್ಸ್ ಬೀನ್ 3 years, 3 ವರ್ಷ ಆಯಿತು ಕಾಂತಾರ ಬಂದು. ಸೊ ಟ್ರೇಲರಲ್ಲಿ ಒಂದು ಕಡೆ ಹೇಳಿದ್ದಾರೆ ತುಂಬ ಕಾಯಿಸ್ಬಿಟ್ವಿ ಅಲ್ವಾ ಅಂತ. ಸೊ ಹೌದು, ತುಂಬ ಕಾದಿದ್ವಿ, ಬಟ್ ದ ವೆಯ್ಟ್ ಈಸ್ ವರ್ತ್ ಅನ್ನೋ ಥರ ಕಾಂತಾರ ಟ್ರೇಲರ್ ಅಂತೂ ಖಂಡಿತ ಬಂದಿದೆ. ಕಾಂತಾರ ಫಸ್ಟ್ ಅಂತೂ ವಿತೌಟ್ ಎಕ್ಸ್ಪೆಕ್ಟೇಷನ್ ರಿಲೀಸ್ ಆಯಿತು. ಸೊ ಮೂವಿ ನೋಡ್ಬಿಟ್ಟು ಎಲ್ರಿಗೂ ತುಂಬಾ ಇಷ್ಟ ಆಗೋಯಿತು. ಬಟ್ ಕಾಂತಾರ ಚಾಪ್ಟರ್ 1 ಏನಾಗಿದೆ ಅಂದರೆ ದ ಎಕ್ಸ್ಪೆಕ್ಟೇಷನ್ ಈಸ್ ಆಲ್ರೆಡಿ ಸೋ ಹೈ. ಸೊ ಸಿನಿಮಾ ಟೀಮ್ ಏನೇ ಕೊಟ್ಟರು ಕಡಿಮೆ ಅನಿಸ್ಬಿಡುತ್ತೇನೋ, ಬಟ್ ಏನು ಕೊಟ್ಟರು ಕಡಿಮೆ ಅನಿಸ್ಬಾರ್ದು ಆ ಥರದ್ದು ಏನೋ ಒಂದು ಕೊಟ್ಟಿದ್ದಾರೆ ಟ್ರೇಲರಲ್ಲಿ. ಆ ವಿಜುವಲೈಸೇಷನ್ನು, ಆ ವಿಜುವಲ್ಸು, ಆಮೇಲೆ ಆ BGM ಪ್ರತಿಯೊಂದು ಔಟ್ ಆಫ್ ದ ನಾಚ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. 2 minutes 57 seconds ಇರೋ ಟ್ರೇಲರಲ್ಲಿ ಇಡೀ ಸಿನಿಮಾದಲ್ಲಿ ಏನೆಲ್ಲ ಇರ್ಬೋದು ಅನ್ನೋ ಒಂದು ಹಿಂಟನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಟ್ರೇಲರ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಅಪ್ಪ ಮಾಯ ಆಗಿದ್ದಿಲ್ಲೇ ಅಲ್ವಾ ಅಂತ ಒಂದು ಪುಟ್ಟ ಹುಡುಗ ಹೇಳೋದ್ರ ಮೂಲಕ ಸ್ಟಾರ್ಟ್ ಆಗುತ್ತೆ. ನೀವು ಕಾಂತಾರ ಫಸ್ಟಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಅವ್ನು ಮಾಯ ಆಗಿಬಿಡ್ತಾನೆ. ಸೊ ಅಲ್ಲಿಂದ ತುಂಬ ಚೆನ್ನಾಗಿ ಲಿಂಕ್ ತೊಗೊಂಡಿದ್ದಾರೆ. ಟ್ರೇಲರ್ ನೋಡಿದಾಗ ಒಂದು ಪಾಯಿಂಟ್ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದೇನಪ್ಪ ಅಂದರೆ ಈ ಸಿನಿಮಾದಲ್ಲಿ ಧರ್ಮ ಮತ್ತು ಅಧರ್ಮಗಳ ನಡುವಿನ ಯುದ್ಧವನ್ನು ತೋರಿಸಿದ್ದಾರೆ ಅಂತ. ಎಲ್ಲಿ ಅಧರ್ಮ ಅನ್ನೋದು ಜಾಸ್ತಿ ಆಗುತ್ತೋ ಆವಾಗ ದೇವರು ಧರ್ಮನ ಉಳಿಸೋದಕ್ಕೋಸ್ಕರ ಒಬ್ಬನ್ನ ಕಳಿಸ್ತಾನೆ, ಇಲ್ಲ ದೇವರೇ ಒಂದು ರೂಪದಲ್ಲಿ ಬರ್ತಾನೆ ಅನ್ನೋ ಒಂದು ಹಿಂಟ್ ಈ ಮೂವಿಲಿದೆ. ಇಲ್ಲಿ ಮುಖ್ಯವಾಗಿ 2 ವಿಷಯಗಳಿದೆ. ಒಂದು ರಾಜಮನೆತನ, ಇನ್ನೊಂದು ಕಾಂತಾರ ಅನ್ನೋ ಒಂದು ಜನತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ ರಾಜನಿಗೆ ಈ ಕಾಂತಾರದ ಜನ ಅವ್ರು ಏನು ಬೆಳೀತಾರೆ ಬೆಳೆ, ಅದರಲ್ಲಿ 3/1 ಭಾಗವನ್ನು ಕೊಡಬೇಕಾಗಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಈ ಕಾಂತಾರದ ಜನ ಒಂದು ದಿನ ಡಿಸೈಡ್ ಮಾಡ್ತಾರೆ ದಟ್ ಇವ್ರಿಗೆ ಏನಕ್ಕೆ 3/1 ಭಾಗ ಕೊಡಬೇಕು, ನಾವೇ ಡೈರೆಕ್ಟಾಗಿ ಇದನ್ನು ವ್ಯಾಪಾರ ಮಾಡೋಣ ಅಂತ. ಆವಾಗ ಆ ರಾಜನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಏನು ಮಾಡ್ತಾನೆ, ಆ ರಾಜ ಕಾಂತಾರದ ಜನತೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ರಾಜ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಕಾಂತಾರದ ಜನದಲ್ಲಿ ಇವನ ಹೆಸರು ಬೆರ್ಮೆ ಅಂತ. ಈ ಬೆರ್ಮೆ ಅನ್ನೋ ವ್ಯಕ್ತಿಯ ನಾಯಕತ್ವದಲ್ಲಿ ರಾಜನ ಮೇಲೆ ರಿಟ್ಯಾಲಿಯೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವರು ಪ್ರತಿ ಹೋರಾಟವನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಈ ಬೆರ್ಮೆ ಅನ್ನೋನಿಗೆ ಯುವರಾಣಿಯ ಮೇಲೆ ಪ್ರೀತಿ ಆಗುತ್ತೆ. ಸೊ ಈ ಯುವರಾಣಿ ಮೇಲೆ ಇವನಿಗೆ ಆದ ಪ್ರೀತಿ ರಾಜ ಮನೆತನಕ್ಕೆ ಇನ್ನಷ್ಟು ರೊಚ್ಚಿಗೆ ಎಬ್ಸುತ್ತೆ. ಆ ರೊಚ್ಚಿಗೆದ್ದ ರಾಜ, ನಮ್ಮ ಕುಲಕ್ಕೆ ಕಳಂಕ ಬಂದಿದೆ, ಈ ಕಳಂಕನ ನಾನು ಕಾಂತಾರದ ರಕ್ತದಿಂದನೇ ಒರೆಸ್ತೀನಿ ಅಂಥೇಳಿ ತುಂಬ ಉಗ್ರವಾಗಿ ಕಾಂತಾರದ ಜನತೆಯ ಮೇಲೆ ಅವನು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾನೆ. ಈ ಉಗ್ರ ಹೋರಾಟಕ್ಕೆ ಪ್ರತಿ ಹೋರಾಟವನ್ನು ಈ ಬೆರ್ಮೆ ಅಂದರೆ ರಿಷಬ್ ಶೆಟ್ಟಿ ನಾಯಕ ಏನಿದ್ದಾನೆ ಅವನು ತೋರಿಸೋದಕ್ಕೆ ಶುರು ಮಾಡ್ತಾನೆ. ಆವಾಗ ಇಲ್ಲಿ ದೈವ ಅವನಿಗೆ ಯಾವ ಥರ ಸಪೋರ್ಟ್ ಮಾಡುತ್ತೆ, ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ಯಾವ ಥರ ತೋರಿಸಿದ್ದಾರೆ. ಕಾಂತಾರ 1 ನೀವು ನೋಡಿದಿರ, ಕಾಂತಾರ 1 ಏನಾದರೂ ಹಿಟ್ ಆಗಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ ಬಂದು ನಮ್ಮ ಸಂಸ್ಕೃತಿ. ಮೋರ್ ಲೋಕಲ್ ಈಸ್ ಮೋರ್ ಗ್ಲೋಬಲ್ ಅನ್ನೋ ಥರ ತುಂಬ ಲೋಕಲ್ ಆಗಿರೋ ಒಂದು ವಿಷಯ ತುಂಬ ಗ್ಲೋಬಲಿ ರೀಚ್ ಆಯಿತು. ಸೊ ಈ ಸಿನಿಮಾದಲ್ಲಿ ಕೂಡ ಪ್ರೆಸ್ ಮೀಟೆಲ್ಲ ನೋಡಿದಾಗ ನಮಗೆ ಕ್ಲಿಯರಾಗಿ ಅರ್ಥ ಆಗಿದ್ದು, ಸಂಸ್ಕೃತಿಯ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಪ್ರತಿಯೊಂದು ಆಸ್ಪೆಕ್ಟಲ್ಲೂ ನಮ್ಮ ಸಂಸ್ಕೃತಿಯನ್ನು ಎಷ್ಟು ಎತ್ತಿ ತೋರಿಸ್ಬೋದು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಧರ್ಮ ಮತ್ತು ಅಧರ್ಮದ ಹೋರಾಟದಲ್ಲಿ ಏನಾಗುತ್ತೆ, ಧರ್ಮಕ್ಕೆ ಯಾವ ರೀತಿ ಗೆಲುವು ಸಿಗುತ್ತೆ ಅನ್ನೋದನ್ನು ನೀವು ತುಂಬ ಸಿನಿಮ್ಯಾಟಿಕ್ಕಾಗಿ ಥಿಯೇಟರ್ಸಲ್ಲಿ ನೋಡ್ಬೋದು. ಮೇಯ್ನಾಗಿ ಕ್ಯಾಮ್ರಾ ವರ್ಕ್ ಮತ್ತು BGM ಈಸ್ ದ ಆ್ಯಡ್ ಆನ್. ಸೊ ನೀವು ಯೂಟ್ಯೂಬಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೇಲರ್, ಇದನ್ನು ಥಿಯೇಟ್ರಲ್ಲಿ ಹೋಗಿ ಆ ದೊಡ್ಡ ಪರದೆಯಲ್ಲಿ ನೋಡಿದಾಗ ಖಂಡಿತ ಕಣ್ಣಿಗೆ ಹಬ್ಬ ಅನ್ನೋದು ಗ್ಯಾರಂಟಿ. ನಾನು ಹೇಳಿದಾಗೆ ಈ ಸಿನಿಮಾದಲ್ಲಿ ಸಿನಿಮ್ಯಾಟೋಗ್ರಫಿ ಮತ್ತು BGM ತುಂಬ ಚೆನ್ನಾಗಿದೆ. ಅರವಿಂದ್ ಕಶ್ಯಪ್ ಸರ್ ಅವರ ಕ್ಯಾಮ್ರಾ ವರ್ಕ್ ಇದೆ, ಅಮೇಝಿಂಗ್, ಹ್ಯಾಟ್ಸ್ ಆಫ್ ಟು ಹಿಮ್. ಆ್ಯಂಡ್ BGM ಬೈ ಅಜನೀಶ್ ಲೋಕನಾಥ್. ಅಜನೀಶ್ ಸರ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಸೀನು ಆ ಮ್ಯೂಸಿಕ್ಕಿಗೆ ಎಲಿವೇಟ್ ಆಗುತ್ತೆ. ನೀವು ಅದನ್ನು ಖಂಡಿತ ಎಂಜಾಯ್ ಮಾಡ್ಬೋದು. ಥಿಯೇಟ್ರಲ್ಲಿ ಅದನ್ನು ಡಬಲ್ ಎಂಜಾಯ್ ಮಾಡ್ಬೋದು. ಕಾಂತಾರ 1ನ ಒಂದು ಸ್ಕೇಲಲ್ಲಿ ಮಾಡಿರ್ತಾರೆ, ಬಟ್ ಕಾಂತಾರ 2 ಬಿಕಾಸ್ ಆಫ್ ದ ಎಕ್ಸ್ಪೆಕ್ಟೇಷನ್, ಹೊಂಬಾಳೆ ಫಿಲ್ಮ್ಸ್ ದೇ ಹ್ಯಾವ್ ಶೋಡ್ ದೇರ್ ಕಮಿಟ್ಮೆಂಟ್. ಆ ಸ್ಕೇಲೇ ಏನೋ ಬೇರೆ ಲೆವೆಲಲ್ಲಿ ಕಾಣುತ್ತೆ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸಿನಿಮಾನ, ನೋ ಡೌಟ್. ಓಕೆ, ಕಮ್ಮಿಂಗ್ ಟು ದ ಆರ್ಟಿಸ್ಟ್ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ಸರ್ ಇಸ್ ದ ಡೈರೆಕ್ಟರ್ ಕಮ್ ಹೀರೋ.
ಹೀ ಈಸ್ ಲುಕಿಂಗ್ ಆಸಮ್, ಹೀ ಲುಕ್ ಸ್ಟನ್ನಿಂಗ್. ನಿಜವಾಗ್ಲೂ ಆ ವರ್ಕೌಟ್ ಮಾಡಿ ಆ ಒಂದು ದೇಹನ ದಂಡಿಸಿರೋದು, ಈ ಕ್ಯಾರೆಕ್ಟರ್ಗೆ ಅವ್ರು ತಯಾರು ಮಾಡ್ಕೊಂಡಿರೋ ರೀತಿ ಎದ್ದು ಕಾಣಿಸುತ್ತೆ. ಆ್ಯಂಡ್ ರುಕ್ಮಿಣಿ ವಸಂತ್ ಇನ್ ದಟ್ ಹೀರೋಯಿನ್ ಕ್ಯಾರೆಕ್ಟರ್, ಶಿ ಲುಕ್ಸ್ ಅಮೇಝಿಂಗ್. ಮನಮೋಹಕ ತಾರೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇದರಲ್ಲಿ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ, ತುಂಬ ಫ್ರೀ ಮೈಂಡಲ್ಲಿ ಹೋಗಿ ಥಿಯೇಟ್ರಿಗೆ. ನಿಜವಾಗ್ಲೂ ಮೂವಿ ತುಂಬ ಚೆನ್ನಾಗಿದೆ. ಟೆಕ್ನಿಕಲಿ ಆಗಿರ್ಬೋದು, ಕ್ಯಾರೆಕ್ಟರ್ ವೈಸ್ ಅಥವಾ ಸಿನಿಮ್ಯಾಟೋಗ್ರಫಿ, BGM, ಮ್ಯೂಸಿಕ್, ವಾಟ್ ಎವರ್, ನಿಮಗೆ ಪೈಸಾ ವಸೂಲ್ ಅದಂತೂ ಗ್ಯಾರಂಟಿ. ಇವತ್ತು ಈ ಮೂವಿಯ ಟ್ರೇಲರ್ ರಿಲೀಸ್ ಆಯಿತು. ಟ್ರೇಲರ್ನ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಆರ್ಟಿಸ್ಟ್ಗಳು, ಬೇರೆ ಬೇರೆ ಸ್ಟಾರ್ ಆರ್ಟಿಸ್ಟ್ಗಳು ರಿಲೀಸ್ ಮಾಡಿದ್ದಾರೆ. ತೆಲುಗುಲಿ ಪ್ರಭಾಸ್ ಸರ್ ಮಾಡಿದ್ದಾರೆ, ಆ್ಯಂಡ್ ತಮಿಳಲ್ಲಿ ಶಿವಕಾರ್ತಿಕೇಯನ್ ಸರ್, ಮಲಯಾಳಮಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರು. ಹಾಗೆ ಕನ್ನಡದಲ್ಲಿ ಒಂದು ವಿಶೇಷ ಪ್ರಯತ್ನ ಏನಂದರೆ, ಈ ಸಲ ಪ್ರತಿ ಜನರೇ ರಿಲೀಸ್ ಮಾಡೋ ಥರ ಒಂದು ರಿಲೀಸ್ ಪಾಸ್ ಅಂತ ಕೊಡೋದ್ರ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಅವರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಒಂದು ಟ್ವಿಸ್ಟ್ ಅಂತನಾರು ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ, ರಿಷಬ್ ಶೆಟ್ಟಿ ಅವರು ಲಾಸ್ಟಲ್ಲಿ ಒಂದು ಈಶ್ವರನ ರೂಪದಲ್ಲಿ ಬರ್ತಾರೆ. ಎಷ್ಟೋ ಜನ ಅದನ್ನು ಪರಶುರಾಮನ ರೂಪದಲ್ಲಿ ಬರ್ತಾರೆ ಅಂತಲೂ ಅದನ್ನು ಅಸೆಸ್ ಮಾಡ್ತಾ ಇದ್ದಾರೆ. ಕಾಂತಾರದ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ 3 ವರ್ಷನೇ ಕಾದಿದ್ದೀವಂತೆ, ಇನ್ನೊಂದು 10 ದಿನ ಕಾಯೋಕ್ಕಾಗಲ್ವಾ? ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇದೆ. ವಿ ಮಸ್ಟ್ ಗೋ ಟು ಥಿಯೇಟರ್ ಆ್ಯಂಡ್ ವಾಚ್ ಇಟ್, ಬಿಕಾಸ್ ಇದು ಕನ್ನಡದ ಹಿರಿಮೆ. ಮತ್ತೆ ಎಲ್ಲ ಭಾಷೆ ಜನ ನಮ್ಮ ಭಾಷೆ ಕಡೆ ತಿರುಗಿ ನೋಡೋಂಗಾಗಬೇಕು. ಅದು ಅಲ್ಲದೆ 1ನೇ ತಾರೀಕೆ ಪ್ರೀಮಿಯರ್ ಶೋಸ್ ಕೂಡ ಇದೆ ಅಂತೆ. ನಾವು ಆದಷ್ಟು ಪ್ರೀಮಿಯರ್ ಶೋಸ್ಗೆ ಹೋಗೋಣ, ಆಗಿಲ್ಲ ಅಂದರೆ ರೆಗ್ಯುಲರ್ ಆಗಿ ಫಸ್ಟ್ ಡೇ ಫಸ್ಟ್ ಶೋ ಹೋಗೋಣ, ನೋಡೋಣ. ಮೂವಿನ 1 ಸಲ ಅಲ್ಲ 2 ಸಲ ನೋಡೋಣ, 3 ಸಲ ನೋಡೋಣ, ಸೂಪರ್ ಹಿಟ್ ಮಾಡೋಣ, ಕನ್ನಡನ ಮತ್ತೆ ಎತ್ತಿ ನಿಲ್ಲಿಸೋಣ. ಐ ಹೋಪ್ ನೀವು ಕೂಡ ಟ್ರೇಲರ್ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಟ್ರೇಲರ್ ನೋಡಿದಾಗ ನಿಮಗೆ ಏನು ಅನ್ನಿಸ್ತು, ಆ ಟ್ರೇಲರಲ್ಲಿ ಯಾವ ಪಾರ್ಟ್ ಇಷ್ಟ ಆಯಿತು, ಅಥವಾ ನಾನು ಹೇಳಿದ ಪಾಯಿಂಟ್ಸ್ನ ಹೊರತುಪಡಿಸಿ ನಿಮಗೇನೆಲ್ಲ ಅರ್ಥ ಆಗಿದೆ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಸಿನಿಮಾದ ರಿವ್ಯೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.